ನಾವಿವತ್ತು ಸೌತ್ ಇಂಡಿಯನ್ ಪಲಾವ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಟೊಮೆಟೊ, ಬಟಾಣಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸು ಎಲ್ಲ ಹಾಕಿ ರುಬ್ಬಿರೋ ಮಸಾಲೆ, ಹೂಕೋಸು, ಬೀನ್ಸು, ಕ್ಯಾರೆಟು, ಅಕ್ಕಿಗೆ 2ರಷ್ಟು ನೀರು, ತುಪ್ಪ. ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆನ ಯಾವಾಗಲೂ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಎಣ್ಣೆನೂ ತುಪ್ಪದ ಥರನೇ ಆಗಿದೆ. ಗ್ಯಾಸ್ ಆನ್ ಮಾಡಿ ತುಪ್ಪ ಚೆನ್ನಾಗಿ ಕಾದ ಮೇಲೆ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಈಗ ಪಲಾವ್ ಎಲೆ, ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಇದೆಲ್ಲ ನಾನು ಈ ತೆಂಗಿನಕಾಯಿ ಒಟ್ಟಿಗೆ ರುಬ್ಬಿಬಿಟ್ಟಿದ್ದೀನಿ. ಅದು ಬಾಯಿಗೆ ಸಿಗೋದು ಬೇಡ ಅಂತ, ರುಚಿ ಜಾಸ್ತಿ ಬರಲಿ, ಪರಿಮಳ ಜಾಸ್ತಿ ಬರಲಿ ಅಂತ ರುಬ್ಬಿಬಿಟ್ಟಿದ್ದೀನಿ. ಆದ್ದರಿಂದ ಈಗ ನಾನು ಬರೀ ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಇದು ಒಂದು ಟಿಪ್ಸು. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಕೆಂಪಗೆ ಹುರ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಪಲಾವ್ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದನ್ನು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಅದರಿಂದ ಇದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಇದಕ್ಕೆ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ, ಫ್ರೋಝನ್ ಬಟಾಣಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಅದರೊಟ್ಟಿಗೆ ಹಾಕಿ ಫ್ರೈ ಮಾಡಿ. ನಾನು ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಹೂಕೋಸು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡಿಸಿದ ಮೇಲೆ ನಾನು ಅಕ್ಕಿ ಸಮೇತ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಅಕ್ಕಿ ಉದುರಾಗಿ ಅನ್ನ ಬರುತ್ತೆ, ಆವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮುದ್ದೆ ಆಗೋದಿಲ್ಲ, ಉದುರು ಆಗಿರ್ತದೆ. ಅದರಿಂದ ಅಕ್ಕಿನೂ ಸ್ವಲ್ಪ ಇದರೊಟ್ಟಿಗೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ.
ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ನಾವು ಎಲ್ಲ ಆದಮೇಲೆ ಇದು ಬಾಡಿದ ಮೇಲೆ ಉಪ್ಪು ಹಾಕಬೇಕು. ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು, ನಾನು ಮೊದಲೇ ಸ್ವಲ್ಪ ಈರುಳ್ಳಿಗೆ ಮತ್ತು ಟೊಮೆಟೊಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋದು. ನಾನು ಇಡೀ ಉಪ್ಪೇ ಯೂಸ್ ಮಾಡ್ತೀನಿ. ನೀವು ಪುಡಿ ಉಪ್ಪು ಬೇಕಾದರೆ ಪುಡಿ ಉಪ್ಪು, ಹರಳು ಉಪ್ಪು ಬೇಕಾದರೆ ಹರಳು ಉಪ್ಪು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇದಾದಮೇಲೆ ನಾನಿವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು 1ಕ್ಕೆ 2ರಷ್ಟು, ಅಕ್ಕಿಯ 2ರಷ್ಟು ನೀರು. ನಾನು ಅರ್ಧ ಪಾವು ಅಕ್ಕಿ ತಗೊಂಡಿರೋದ್ರಿಂದ ಅದಕ್ಕೆ 2ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಕುಕ್ಕರನ್ನು ಆಫ್ ಮಾಡಿ 2 ವಿಸಿಲ್ ಬರಬೇಕು. ಕುದಿ ಬರಲಿಕ್ಕೆ ಶುರುವಾಗಿದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರಿಗೆ ಮುಚ್ಚಳ ಮುಚ್ಚಿ 2 ವಿಸಿಲ್ ತೆಗೆದು ಆಫ್ ಮಾಡಿದರೆ ಪಲಾವ್ ರೆಡಿ.